ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪುರಸಭೆ ಆಸ್ತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದೆ. ವಿಷಜಂತುಗಳ ಅಡ್ಡೆಯಾಗಿದ್ದ ಜಾಗಕ್ಕೆ ಸಿಗಲಿದೆಯೇ ಮುಕ್ತಿ? ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಬೈಚನಹಳ್ಳಿ ಗ್ರಾಮದ ಕಾವೇರಿ ಬಡಾವಣೆಯಲ್ಲಿರುವ ಪುರಸಭೆ ಅತ್ಯಂತ ಅಮೂಲ್ಯವಾದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಅಪಾಯಕಾರಿ ಕಾಡಾಗಿ ಮಾರ್ಪಟ್ಟಿದೆ. ಈ ಜಾಗವನ್ನು ತಕ್ಷಣವೇ ಸ್ವಚ್ಛಗೊಳಿಸಿ ಇಲ್ಲಿ ಸುಭದ್ರವಾದ ತಡೆಗೋಡೆ ನಿರ್ಮಿಸಿ ಹೊಸ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಪುರಸಭೆ ಆಡಳಿತಕ್ಕೆ ತೀವ್ರ ಎಚ್ಚರಿಕೆ ನೀಡಿದೆ. ಈ ಸಂಬಂಧ ಕರವೇ ನಿಯೋಗದ ಮುಖ್ಯಾಧಿಕಾರಿಗಳನ್ನ ಭೇಟಿ ನೀಡಿ ಮನವಿ ಸಲ್ಲಿಸಿದ್ದಾರೆ. ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಬೈಚನಹಳ್ಳಿ ಗ್ರಾಮದ ಕಾವೇರಿ ಬಡಾವಣೆಯ ಇದೇ ಜಾಗದಲ್ಲಿ ಪುರಸಭೆಯು ಅತ್ಯಂತ ವ್ಯವಸ್ಥಿತವಾಗಿ ಸುಮಾರು 25ರಿಂದ 30 ಅಂಗಡಿ ಮಳಿಗೆಗಳನ್ನು ನಿರ್ಮಿಸಿ ವ್ಯಾಪಾರಿಗಳಿಗೆ ಬಾಡಿಗೆ ನೀಡಿತ್ತು. ಅಂದು ಜನರಿಂದ ಜನುಗುಡುತ್ತಿದ್ದ ಈ ವಾಣಿಜ್ಯ ಕೇಂದ್ರ ಇಂದು ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಶೀತಲ ವ್ಯವಸ್ಥೆ ತಲುಪಿದೆ. ಜಾಗದ ಸುತ್ತಲೂ ದಟ್ಟವಾದ ಕಳೆ ಮತ್ತು ಗಿಡಗಂಟಿಗಳು ಬೆಳೆದು ನಿಂತಿದೆ. ಹಗಲು ವೇಳೆಯಲ್ಲಿ ಹಾವು, ಹಲ್ಲಿ ಸೇರಿದಂತೆ ವಿಷಜಂತುಗಳು ಓಡಾಡುತ್ತಿವೆ. ಇದರಿಂದಾಗಿ ಕಾವೇರಿ ಬಡಾವಣೆಯ ಅಕ್ಕಪಕ್ಕದ ನಿವಾಸಿಗಳು ಮತ್ತು ಪಾದಚಾರಿಗಳು ನಿತ್ಯ ಪ್ರಾಣ ಭಯದಿಂದ ಬದುಕುವಂತಾಗಿದೆ. ಈ ಗಂಭೀರ ಸಮಸ್ಯೆ ಕುರಿತು ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಿಯೋಗ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿಗಳಾದ ಗಿರೀಶ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿತ್ತು. ಅಮೂಲ್ಯವಾದ ಈ ಸರ್ಕಾರಿ ಜಾಗ ದುಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ನಿಯೋಗವು ತಕ್ಷಣವೇ ಅಲ್ಲಿ ಬೆಳೆದಿರುವ ಕಾಡನ್ನು ಸಂಪೂರ್ಣವಾಗಿ ಕತ್ತರಿಸಿ ಈಗಿರುವ ಶೀತಲಗೊಂಡ ಕಟ್ಟಡವನ್ನು ನೆಲಸಮಗೊಳಿಸಿ ಹೊಸ ಸುಂದರ ಕಟ್ಟಡ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದಾರೆ. ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ಕಳಕಳಿಯ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಾಧಿಕಾರಿ ಗಿರೀಶ್ ಅವರು ಇನ್ನು 10 ದಿನಗಳ ಒಳಗಾಗಿ ಆ ಜಾಗದಲ್ಲಿ ಬೆಳೆದಿರುವ ಕಾಡನ್ನು ಸಂಪೂರ್ಣವಾಗಿ ತೆಗೆಸಲಾಗುವುದು ಎಂದು ಕರವೇ ಪದಾಧಿಕಾರಿಗಳಿಗೆ ಭರವಸೆ ನೀಡಿದ್ದಾರೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಾವು ಪುರಸಭೆಯ ಹಳೆಯ ಕಟ್ಟಡ ಇದು ನೋಡಿ, ಎಷ್ಟು ಬೆಲೆ ಬಾಳುವ ಕಟ್ಟಡ ಈ ಥರ ಹಾಳು ಬಿಡಿಸಿದ್ದಾರೆ. ಪುರಸಭೆ ಅಧಿಕಾರಿಗಳೇ ಏನು ಮಲಗಿದ್ರಾ? ದಯವಿಟ್ಟು ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ. ನೋಡಿ, ನಾವೆಲ್ಲ ಈ ಕಾಡೊಳಗೆ ಬಂದು ನಿಂತ್ಕೊಂಡಿದ್ವಿ. ನಿಮ್ಮ ಆಸ್ತಿ ಉಳ್ಸಕ್ಕೆ, ನಮ್ಮ ಆಸ್ತಿಯನ್ನೆಲ್ಲ ಅಲ್ಲ ಉಳ್ಸಕ್ಕೆ ಬಂದಿರೋದಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಯೊಂದು ಗಮನಿಸ್ತಾ ಇರ್ತೀವಿ. ನೋಡಿ, ಈ ಬೆಲೆ ಬಾಳುವ ಆಸ್ತಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ನೋಡಿ ಹೆಂಗೆ ಕಾಡು ನಾಡು ಹೆಂಗಾಗಿ ಆಯ್ತು ನೋಡಿ. ಪಕ್ಕದಲ್ಲಿ ಮನೆಗಳಿದ್ದಾವೆ, ಈಚೆ ಪಕ್ಕದಲ್ಲಿ ಮನೆಗಳಿದ್ದಾವೆ. ನೋಡಿ ನಿಮ್ಮ ಕಟ್ಟಡ ಹೇಗಿದೆ, ನಿಮಗೆ ಸರಿ ಕಾಣಿಸ್ತಾ ಅಧಿಕಾರಿಗಳೇ? ಯಾಕೆ ನೀವು ಪಂಚಾಯತ್ ಅಷ್ಟೊಂದು ದೊಡ್ಡ ಕಟ್ಟಡ ಕಟ್ಕೊಬಿಟ್ಟು ಅದರೊಳಗೆ ಬೆಚ್ಚ ಕುತ್ಕೊಬಿಟ್ಟಿದ್ರಿ? ಹೊರಗಡೆ ಬನ್ನಿ, ಇಂಥ ಕಟ್ಟಡ ಉಳಿಸಿ. ನಿಮ್ಮ ಬೆಲೆ ಬಾಳುವ ಕಟ್ಟಡಗಳು ಯಾರೋ ನಾಳೆ ದಿವಸ ಬಂದು ಮನೆ ಕಟ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಯಾಕಂದ್ರೆ ಒಂದು 5 ನಿಮಿಷ ಬಿಡುವು ಕೊಡಿ. ಯಾಕಂದ್ರೆ ನಿಮ್ಮ ಆರೋಗ್ಯ ಅವ್ರನ್ನ ಕರ್ಕೊಂಡು ಹೋಗಿ ಪ್ರತಿಯೊಂದು, ಯಾಕಂದ್ರೆ ನಿಮಗೆ ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ನೀವು ಬಂದು 1 ವರ್ಷನೇ ಆಗಿರೋದು. ನಿಮ್ಗೆ ಇರುವಾಗ 10-15 ವರ್ಷದಿಂದ ಇರೋರು, ಹೌದಲ್ವಾ? ಆದ್ರಿಂದ ನಮ್ಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಮ್ಮ ಊರು ಒಳ್ಳೇದಾಗಬೇಕು, ನಮ್ಮ ಜಾಗ ಉಳಿಬೇಕು ಅಂತ ನಾವು ದಿಕ್ಕಾರಲ್ಲ, ನಾವು ಕೂಗಲ್ಲ. ನಾವು ಸ್ವಾಭಿಮಾನದಿಂದ ಬಂದಿದ್ದೀವಿ, ಸ್ವಾಭಿಮಾನದಿಂದ ಕೆಲಸ ಮಾಡಿಸ್ಕೊಳ್ತೀವಿ, ಸ್ವಾಭಿಮಾನದಿಂದಲೇ ಹೆಸರು ತಗೊಳ್ತೀವಿ. ಅದು ಬಿಟ್ರೆ ನಮ್ಗೆ ಅದೆಲ್ಲ ಮಾಡಿ ನಮ್ಗೇನು ಬೇಡ. ನಮ್ಗೆ ಇದೇ ಹೆಸರು ನಮಗೆ. ಯಾಕಂದ್ರೆ ದಯವಿಟ್ಟು, ಯಾಕಂದ್ರೆ ನಾವು ಇವತ್ತು ಹೋಗಿ ನೋಡಿದಾಗ 25ರಿಂದ 30 ಅಂಗಡಿ ಮಳಿಗೆ ಉಂಟು. ಪ್ರತಿ ವರ್ಷ ಧರ್ಮಸ್ಥಳ ಸಂಘ ಓಪನ್ ಮಾಡಿದ್ರು ಆ ಅಂಗಡಿಯೊಳಗೆ 1000 ಜನ ಮಾಡೋದು. ಪ್ರತಿಯೊಂದು ನಮಗೇನು ಬೇಜಾರಾಗುತ್ತೆ. ನಿಮ್ಮಲ್ಲಿ ಯಾವಾಗ ಬರ್ತೀವಿ ಅಂದ್ರೆ ನಮಗೂ ಬೇಜಾರಾಗುತ್ತೆ. ಯಾಕಂದ್ರೆ ನಿಮ್ಮಲ್ಲೇ ನೀವು ಯಾರು ಮಾಹಿತಿ ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇದ್ವಿ. ಪ್ರತಿ ನೀವು ಕಳಿಸಿ ಸರ್, ಕಾಡು ಕಳಿಸಿ. ಅಲ್ಲಿ ಎಷ್ಟು ಜನ ಜೀವ ಹೋಗುತ್ತೆ ಅಂದ್ರೆ ನಮಗೆ ಭಯ ಆಗ್ತದೆ. ಕಾಲಿಡಕ್ಕೆ ಕರೆಂಟ್ ಹೋಗ್ತಿದ್ದು, ಮಳೆ ಬರ್ತದೆ, ಗಾಳಿ ಬರ್ತದೆ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.